ದಶಕದ ಹಿಂದೆ ಕಾಣೆಯಾಗಿದ್ದ 12 ಜನರನ್ನ ಪತ್ತೆ ಹಚ್ಚಿದೆ ಎಐ. ನ್ಯಾಟಿಗ್ರೇಟ್ ಅಪ್ಲಿಕೇಶನ್ ಅನ್ನು ಬಳಸಿ ಕಾಣೆಯಾದವರನ್ನ ಪತ್ತೆ ಹಚ್ಚಿರೋದು ಅಚ್ಚರಿ. ಅಂದ್ರೆ ಇದು ಎಐ ನಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಸದ್ಬಳಕೆಯೂ ಇದೆ ಅನ್ನೋದು. ನ್ಯಾಟ್ಗ್ರೇಡ್ ಅಪ್ಲಿಕೇಶನ್ ಅನ್ನು ಬಳಸಿ ಕಾಣೆಯಾದವರನ್ನ ಪತ್ತೆ ಹಚ್ಚಿರೋದು. ಬೆಳಗಾವಿ ಜಿಲ್ಲಾ ಪೊಲೀಸರ ವಿನೂತನ ಕಾರ್ಯಾಚರಣೆ ಇದು. 3 ಮಹಿಳೆಯರು ಸೇರಿ 12 ಮಂದಿಯನ್ನ ಎಐ ಪತ್ತೆ ಹಚ್ಚಿದೆ. ಮಿಸ್ಸಿಂಗ್ ಆದವರ ಫೋಟೋ ನ್ಯಾಟ್ಗ್ರೇಡ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಸುಳಿವು ಸಿಕ್ಕಿಬಿಡುತ್ತೆ ಎಲ್ಲಿದ್ದಾರೆ ಏನ್ ಕತೆ ಅಂತ. ಇನ್ನು ಅಪ್ಲೋಡ್ ಮಾಡ್ತಿದ್ದಂತೆ ಮಾಹಿತಿ ನೀಡುವ ನ್ಯಾಟ್ಗ್ರೇಡ್ ಇದು. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಮನೆ ಬಿಟ್ಟುಬಿಟ್ಟಿದವರು ಪತ್ತೆಯಾಗಿದ್ದಾರೆ. ನೋಡಿ, ಟೆಕ್ನಾಲಜಿಯನ್ನ ಪಾಸಿಟಿವ್ ಆಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಅಂತ. ಈಗ ಮಿಸ್ಸಿಂಗ್ ಆದವರ ಫೋಟೋವನ್ನ ನ್ಯಾಟ್ಗ್ರೇಡ್ ಅನ್ನುವಂಥ ಒಂದು ಅಪ್ಲಿಕೇಶನ್, ಅದಕ್ಕೆ ಜಸ್ಟ್ ಫೋಟೋವನ್ನ ಕೊಟ್ಟರೆ ಸಾಕು, ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಪತ್ತೆ ಹಚ್ಚುವಂತ ಕೆಲಸ. ದಶಕದ ಹಿಂದೆ 10 ವರ್ಷಗಳಿಗಿಂತ ಹೆಚ್ಚು ವರ್ಷಗಳೇ ಕಳೆದೋಗಿದೆ. 12 ಜನ ತಪ್ಪಿಸಿಕೊಂಡು ಅವರನ್ನ ಈ ಅಪ್ಲಿಕೇಶನ್ ನಿಂದ ಕಂಡುಹಿಡಿದಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ. ಸಂಬಂಧಪಟ್ಟ ಹಾಗೆ ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಮನೆ ಬಿಟ್ಟಿದ್ರು ಅನ್ನೋದು ಕೂಡ ಪತ್ತೆಯಾಗಿದೆ. ಇಲ್ಲಿ ಕಾಣೆಯಾಗಿದ್ದವರು ನನ್ನ ಮಕ್ಕಳಿಂದ ದೊಡ್ಡವರ ಬಗ್ಗೆ ಮನೆಯಿಂದ ಬಿಟ್ಟು ಹೋಗಿರೋರು, ಬೇರೆ ಬೇರೆ ಕಾರಣಗಳಿಗೆ ಮನೆ ಬಿಟ್ಟು ಹೋಗಿರೋದು, ಗಲಾಟೆ ಮಾಡ್ಕೊಂಡು ಹೋಗಿರೋರು, ಇಂತಾಗ ಸುಮಾರು ವರ್ಷಕ್ಕಿಂತ 5 ವರ್ಷ, 10 ವರ್ಷ, 11 ವರ್ಷ ಇದಕ್ಕೆ ಹಿಂದೆ ಎಲ್ಲ ಕಾಣೆಯಾಗಿರೋರು ಭಾಳಷ್ಟು ಪ್ರಕರಣಗಳು ದಾಖಲಾಗಿರ್ತದೆ. ಆ ಪ್ರಕರಣವನ್ನು ನಾವು ಮುಂದುವರೆದು ಟೆಕ್ನಾಲಜಿ ಮೂಲಕ, ಎಐ ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ, ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೆ ಈಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ಹೌಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಮತ್ತು ಇತ್ತೀಚೆಗೆ ಇರುವ ಎಐ ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರುವ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು ಎಐ ಟೆಕ್ನಾಲಜಿ ಮೂಲಕ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರಾ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಗೌರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದ್ದಾರಾ ಎಂಬುದ್ರ ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು ಹಿಂದೆ ಕಾಣೆಯಾಗಿರೋರು, 5 ವರ್ಷ ಹಿಂದೆ ಕಾಣೆಯಾಗಿರೋರು,